ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಲಿತ ಸಂಘದ ಸಂಘ ರಾಜ್ಯ ಸಂಚಾಲಕರಾದಂತಹ ಪಾಂಡುರಂಗಸ್ವಾಮಿ ಅವರು ಆರ್.ಬಿ. ತಿಮ್ಮಾಪುರ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ನೀಡಬೇಕು, ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಾಯಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರಾಜ್ಯಾದ್ಯಂತ ನಡೆಸುತ್ತೇವೆ ಎಂದು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಂಜುನಾಥ್ ಜಿಲ್ಲಾ ಸಂಚಾಲಕರು, ಪ್ರಸನ್ನ ದಾಸಿಕಟ್ಟಿ ಜಿಲ್ಲಾ ಸಂಚಾಲಕರು, ರಂಗಸ್ವಾಮಿ ಎನ್ಜಿ ಹಳ್ಳಿ ತಾಲೂಕು ಅಧ್ಯಕ್ಷರು, ರಾಜಣ್ಣ ದಲಿತ ಸಂಘ ಮುಖಂಡರು, ಆನಂದ್ ಜಿಲ್ಲಾ ಸಂಚಾಲಕರು, ದಿವಾಕರ್ ಜಿಲ್ಲಾ ಗುರು ಕಲ್ಕೆರೆ, ಗಣೇಶ್ ದಲಿತ ಸಂಘ ಮುಖಂಡರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ವರದಿ ನಾಗರಾಜ್ ಕೆ. ಉದ್ದೇಶ ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಅವರ ರಾಜೀನಾಮೆ ಕೊಟ್ಟಿದ್ದರಿಂದ ಮುಖ್ಯಮಂತ್ರಿಗಳ ಸ್ಥಾನ ಮತ್ತು ಎಲ್ಲ ಮಂತ್ರಿಗಳ ಸ್ಥಾನ ತೆರವಾಗಿದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಗ್ತಾರೆ ಅನ್ನೋದು ಬಹುತೇಕ ಸತ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮಾದಿಗ ಸಮುದಾಯ, ಅದು ಈಗಾಗಲೇ ಎಲ್ಲ ವರದಿಗಳ ಪ್ರಕಾರ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಅಥವಾ ನಮ್ಮ ಏನು ಇತರೆ ವರದಿಗಳ ಪ್ರಕಾರ ಮಾದಿಗ ಸಮುದಾಯ ಅತಿ ಹೆಚ್ಚು ಇದೆ ಅಂತ ಹೇಳಿಬಿಟ್ಟು ಜಾತಿ ಜನಗಣತಿಯಲ್ಲಿ ಈಗಾಗಲೇ ಸಾಬೀತಾಗಿ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿಯನ್ನು ಕೊಟ್ಟಿರೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕಾರಣಾಂತರಗಳಿಂದ ಈಗ ಆ ಒಂದು ಏನು ವರ್ಗೀಕರಣದ ವಿಚಾರ ಸಂಪೂರ್ಣವಾಗಿ ಪರಿಗಣನೆ ಆಗದೆ ಮತ್ತೆ ಅದನ್ನು 5.5ಕ್ಕೆ ತಂದು ನಿಲ್ಲಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯವನ್ನು ಕಡೆಗಣಿಸುವಂಥ ಪ್ರಕ್ರಿಯೆ ಮಾಡಬಾರದು ಅನ್ನೋದು ನಮ್ಮ ಒತ್ತಾಯ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನಾತೀತವಾಗಿ ಬೆಂಬಲಿಸ್ಕೊಂಡು ಬಂದಿರೋದು ಮಾದಿಗ ಸಮುದಾಯ. ಹಾಗಾಗಿ ಆ ಮಾದಿಗ ಸಮುದಾಯನ ನೀವು ಯಾವುದೇ ಕಾರಣಕ್ಕೆ ಕಡೆಗಣಿಸದೆ ತಾವು ನಮ್ಮ ಆರ್.ಬಿ. ತಿಮ್ಮಾಪುರ ಆಗಿರ್ಬೋದು ಮತ್ತು ಕೆ.ಎಚ್. ಮುನಿಯಪ್ಪನವರನ್ನಾಗಿರ್ಬೋದು ಮಂತ್ರಿಗಳನ್ನಾಗಿ ಮಾಡಲೇಬೇಕು ಅನ್ನೋದು ನಮ್ಮದು ಒಂದು ಒತ್ತಾಸೆ ಇದೆ. ನಮ್ಮ ತಿಮ್ಮಾಪುರ ಅವರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು ವೈಯಕ್ತಿಕವಾಗಿ ಹೇಳ್ತಾ ಇದ್ವಿ. ಹಾಗೆ ಉಪಮುಖ್ಯಮಂತ್ರಿಗಳನ್ನಾಗಿ ಕೆ.ಎಚ್. ಮುನಿಯಪ್ಪನವ್ರನ್ನ ಪರಿಗಣಿಸಬೇಕು. ನೀವು ಅವರ ಸೇವಾ ಹಿರಿತನ ಮತ್ತು ಏನು ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸಿ ಯಶಸ್ವಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ತಾವು ಈ ಬರುವಂಥ ಸರ್ಕಾರದಲ್ಲಿ, ಮುಂಬರುವ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಅವ್ರನ್ನ ಪರಿಗಣನೆ ಮಾಡಬೇಕು. ತಿಮ್ಮಾಪುರ ಅವರಿಗೆ ಒಂದು ಒಳ್ಳೆಯ ಖಾತೆಯನ್ನು ಕೊಡಬೇಕು. ಈ ಒಂದು ಬೇಡಿಕೆಯನ್ನು ನೀವು ಈಡೇರಿಸ್ತಿದ್ರೆ ಇಡೀ ರಾಜ್ಯದಲ್ಲಿರೋಂಥ ಮಾದಿಗ ಸಮುದಾಯ ಈ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋದನ್ನು ನಾವು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.